ಕಿಲೋಮೀಟ್ರು ಓಡಿರೋದು 49,000. ಹೋಗ್ರಾ ಸೈಡು. ಯಾರ ಹತ್ರ ಅವ್ನಿಗೆ ಯಾರು ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದೀರಾ? ಹೋಗಿ ಶಿಷ್ಯ ನೀನು ನೋಡ್ಕೊಂತೀನೋ ಶಿಷ್ಯ ಮಕ್ಕಳ ಊತ ಹಾಕ್ಬಿಡ್ತೀನಿ. ಹೋಗ ಗೈಸ್. ನನ್ನ ಮೈಕೆ ಕನೆಕ್ಟ್ ಮಾಡಿರಲಿಲ್ಲ, ಹಂಗೆ ಮಾತಾಡ್ಬಿಟ್ಟಿದೆ. ಸೊ ದಟ್ ನಿಮಗೆ ಅದು ಕ್ಲಾರಿಟಿಯಾಗಿ ಕ್ಲಿಯರಾಗಿ ಕೇಳಿಸಿರಲ್ಲ. ಸೊ ಸಾರಿ. ಇದು ಇನ್ನೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರನೇ. ಸೊ ನೋಡಿರಿ, ಓನ್ಲಿಯಲ್ಲಿ ನಾವು ಆನ್ ಮಾಡಿದ್ದು 5 ನಿಮಿಷಕ್ಕೆ ನಮ್ಗೆ ಆರ್ಡ್ರ್ ಬಿತ್ತು. ಮನೆ ತವಿಂದನೇ ಬಿತ್ತು. ಇವಾಗ ಮತ್ತೆ ಒಂದು ಆರ್ಡ್ರ್ ಬೀಳ್ತಾಯಿದೆ ನೋಡಿ. 7 ಗಂಟೆ ಆಯಿತು, ಸರ್ಜ್ ಹೋಯ್ತು. ಇದು ಸೆಕೆಂಡ್ ಆರ್ಡ್ರು. ಪ್ರಿಯದರ್ಶಿನಿ ಇಲ್ಲ ಇದೆ. ಡ್ರಾಪ್ ಲೊಕೇಶನು 1.3 ಕಿಲೋಮೀಟರ್ಸ್. ಓ ಆಂಟಿ ನೋಡ್ರಪ್ಪ, ಸೂಪರ್ ಆಂಟಿ ನೀವು. ಹೆಣ್ಮಕ್ಳು ಬದುಕೋಕ್ಕೆ ಎಲ್ಲ ಇವಾಗ ಗಂಡು ಮಕ್ಳಿಗೂ ಹೆಣ್ಮಕ್ಳಿಗೂ ಡಿಫ್ರೆನ್ಸ್ ಇಲ್ಲ ಅರ್ನಿಂಗ್ಸಲ್ಲಿ. ಹುಡುಗಿರು ಎದೊಳ್ತಾವ್ರೆ ಈಗ ಅರ್ನಿಂಗ್ಸ್ಗೆ. ಫೀಲ್ಡ್ ವರ್ಕೆಲ್ಲ ಮಾಡ್ತಾರೆ ಗುರು, ಮೂಟೆ ತುಂಬ್ಕೊಂಡಿರ್ತಾರೆ. ಒಬ್ಬೊಬ್ಬರು ಫ್ಲಿಪ್ಕಾರ್ಟ್ ಮಾಡೋದು ನೋಡಿರ್ತೀವಲ್ಲ, ಫುಲ್ಲು ಹಿಂದೆ ಒಂದಷ್ಟು ಮುಂದೆ ಒಂದಷ್ಟು ಇರ್ಬೋದು. ಹುಡುಗರೆಲ್ಲ ಕಷ್ಟಪಡ್ತಾ ಇರ್ತಾರೆ, ಎಲ್ಲರೂ ಮಾಡ್ತಾರೆ. ಬಟ್ಟು ಹುಡುಗಿ ಅಂತ ಬಂದಾಗ ಅವ್ರನ್ನ ಹೈಲೈಟ್ ಮಾಡೋದು ಏನಕ್ಕೆ ಅಂತ ಅಂದರೆ, ಹುಡುಗಿರೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ಒಂದು ದುಡ್ಡಿರೋ ಗಂಡನ್ನ ನೋಡಿ ಆರಾಮಾಗಿ ಸೆಟ್ಲ್ ಆಗೋಣ, ಮದುವೆ ಆಗೋಣ, ನೆಮ್ಮದಿಯಾಗಿ ಇದ್ಬಿಡೋಣ, ಗಂಡ ದುಡ್ದು ಹಾಕ್ತಾನೆ, ಮನೇಲಿ ಆರಾಮಾಗಿ ನಿಭಾಯಿಸ್ಕೊಂಡಿರೋಣ ಅನ್ನೋ ಮೈಂಡ್ಸೆಟ್ ಇರುತ್ತೆ ಹುಡುಗಿರ್ದು. ಬಟ್ಟು ಅಷ್ಟೆಲ್ಲ ಇದ್ದು ಕೆಲವೊಂದು ಹುಡುಗಿರು ಅವ್ರ ಫ್ಯಾಮಿಲಿ ಸಿಚುವೇಶನ್ ಅಂತ ಬಂದರೆ ಯಾವ ಕೆಲಸ ಮಾಡೋಕ್ಕೂ ರೆಡಿ ಆಗಿರ್ತಾರೆ. ಅಂಥ ಹುಡುಗಿಯರಿಗೆ ನಮ್ಮ ಕಡೆಯಿಂದ ಒಂದು ಥಮ್ಸ್ ಅಪ್ ಅಪ್ರಿಷಿಯೇಷನ್ಸ್. ಫಸ್ಟ್ ಫ್ಲೋರ್ ಮೆನ್ಷನ್ ಮಾಡಿದರೆ ಕಾಲ್ ಏನು ಮಾಡೋ ನೆಸೆಸಿಟಿ ಇರಲ್ಲ. ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತಾ ಇರೋದೆ. ನಿಮ್ದೇನಾ? ಥ್ಯಾಂಕ್ ಯು ಸರ್. ಓಕೆ. ರೀಚ್ ಕಸ್ಟಮರ್ ಲೊಕೇಶನ್ನು ಡೆಲಿವರಿಡ್. ಆರ್ಡರ್ ಕಂಪ್ಲೀಟು. ಸೆಕೆಂಡ್ ಆರ್ಡರ್ ಆಯಿತು. ಓಕೆ. ಲೆಟ್ಸ್ ಗೋ ಟು ಮೂರನೇ ಆರ್ಡ್ರು. ದಿಸ್ ಒನ್ ಇಲ್ಲಿ ನೋಡಿ, ಬೇಸ್ ಪೇ 25, ಫಸ್ಟ್ ಮೈಲ್ ಡಿಸ್ಟೆನ್ಸು 19, ಲಾಸ್ಟ್ ಮೈಲ್ ಡಿಸ್ಟೆನ್ಸ್ 8, ವೆಯ್ಟ್ ಪೇ 0, ಅಡಿಟಿವ್ ಚಾರ್ಜು 20 ರೂಪಾಯಿ, ಟೋಟಲು 72 ರೂಪಾಯಿ. ಒಂದು 2 ಕಿಲೋಮೀಟ್ರಿಗೆ 72 ರೂಪಾಯಿ ಆಯಿತು ನಮಗೆ. 2 ಕಿಲೋಮೀಟ್ರ್ ಓಡಾಡಿದ್ದು ನಾವು. 2.2 ಅಂದ್ಕೊಳ್ರಿ, ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬೇಕು ಅಂದರೆ 2.2. 2 ಕಿಲೋಮೀಟ್ರು 200, ಪಿಕ್ಕು ಡ್ರಾಪ್ 2 ಸೇರಿ 71 ರೂಪಾಯಿ ಆಯಿತು. ಸ್ವಲ್ಪ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇರ್ತಾರೆ, ಬ್ರೋ ನಂದು ಇನ್ನೂ ಚೆಕ್ಕಿನೇ ಆಗಿಲ್ಲ, ಆಗಲೇ 1 ವಾರ 15 ದಿನ ಆಯಿತು, ಏನು ಮಾಡೋದು, ಹೆಂಗನ ಹೆಲ್ಪ್ ಮಾಡಿ ಅಂತ ಕೇಳಿದರು. ಗೈಸ್ ಏನು ಗೊತ್ತಾ, ನಮ್ಮದು ಒಂದು 15 ದಿನ 20 ದಿನವೇ ಆಯಿತು ಇದು ಚೆಕ್ಕಿನ್ ಆಗಿ ನಾವು ಆರ್ಡ್ರ್ ಮಾಡ್ತಾಯಿದ್ದೀವಿ ಅಂದರೆ. ನಮ್ಮದು ಅಷ್ಟೇ, ನಾವು ಯಾವಾಗಲೂ ಲಾಗಿನ್ ಮಾಡಿ ಇಕ್ಕಿದ್ವಿ, ಬಟ್ಟು ಅದು ನಮಗೆ ಇವಾಗ ಆನ್ಬೋರ್ಡ್ ಆಗಿದೆ. ಸೊ ನಿಮ್ಗೆ ಇನ್ನೂ ಆಗಿಲ್ಲ ಅಂತಂದರೆ ಇಲ್ಲಿ ಹೆಲ್ಪಲ್ಲಿದೆ ನೋಡಿ, ಹೆಲ್ಪ್ ಸೆಕ್ಷನ್ನು. ಇಲ್ಲಿಗೆ ಹೋಗಿ ನಾನು ಇಲ್ಲಿ ಕಾಲ್ ರಿಕ್ವೆಸ್ಟು ಕಳಿಸಿದೆ ಅವ್ರಿಗೆ. ನಿಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಆ್ಯಪ್ ಇಶ್ಯೂ ಅಂದ್ಬಿಟ್ಟು ಇಲ್ಲಿ ತೋರಿಸ್ಬಿಟ್ಟು ಇಲ್ಲಿ ಕಾಲ್ಗೆ ಹೋಗಿ ಕೇಳಿ ನೋಡ್ತೀನಿ ರೀ. ಅಂದರೆ ಮೇಯ್ನ್ ಏನು ಅಂದರೆ ಕಾಲ್ ಪಿಕ್ ಮಾಡಬೇಕು ಯಾರೇ ಆಗಲಿ. ಇವ್ರು ಕಾಲು ಪಿಕ್ ಮಾಡಲ್ಲ ಅಂತ ಅನಿಸುತ್ತೆ. ಇಷ್ಟೊಂದು ಕಾಲ್ ಪಿಕ್ ಮಾಡೋಂಗಿದ್ರೆ ಬೇಗ ಮಾಡಿರೋರು, ಬಟ್ ಇನ್ನೂ ಪಿಕ್ ಮಾಡಿಲ್ಲ. ಗೈಸ್ ನೀವು ನೋಡ್ತಾ ಇರ್ಬೋದು, 2 ನಿಮಿಷ ಆಯಿತು ಕಾಲ್ ಪಿಕ್ ಮಾಡ್ತಾಯಿಲ್ಲ ಇವರು. ನೋಡಿರಿ ಇದರಲ್ಲೆಲ್ಲ ಇದೆ. ಹೋಗಪ್ಪ, ಇಷ್ಟೊಂದೆಲ್ಲ ಡಿಲೇ ಮಾಡಿಬಿಟ್ರೆ ತುಂಬ ಕೋಪನೂ ಬರುತ್ತೆ, ಬೇಜಾರಾಗುತ್ತೆ. ಇವಾಗ ನಂದೇನೋ ಆಯಿತು ಬಿಡಿ, ನಾನು ಮಾಡ್ಕೊತೀನಿ. ಇವಾಗ ಸುಮಾರು ಜನ ಕೇಳ್ತಾರಲ್ಲ ಪಾಪ, ಅವ್ರದ್ದು
ಆನ್ಬೋರ್ಡ್ ಆಗಬೇಕಲ್ಲ, ಅವರು ಅರ್ನಿಂಗ್ಸ್ ಮಾಡಬೇಕಲ್ವಾ. ಇವಾಗ ಬೈಕ್ ಟ್ಯಾಕ್ಸಿ ಬೇರೆ ಬ್ಯಾನ್ ಆಗೈತೆ. ಬ್ಯಾನು ಅಂತ ಅಂದರೆ ಆರ್ಡರ್ ಪಾಸ್ ಆಗಿಲ್ಲ, ಇನ್ನೂ ಮಾಡ್ಬೋದು ಅಂತ. ಗೈಸ್ ನೀವು ನೋಡ್ತಾ ಇರ್ಬೋದು ಇವಾಗ ನೋಡಿರಿ, ಇದು 3ನೇ ಆರ್ಡ್ರು. 2.1 ಕಿಲೋಮೀಟರ್ ಇದೆ ಪಿಕ್ಕು, ಆ್ಯಂಡು ಡ್ರಾಪ್ ಬಂದು 2.5 ಕಿಲೋಮೀಟರ್ಸ್ ಇದೆ. ಸೊ ಟೋಟಲಿ 21 26 ಕರೆಕ್ಟಾಗೆ ಒಂದು 100 ಮೀಟರ್ಗೆ ಎಷ್ಟು ₹1 ಕೊಡ್ತಾಯಿದ್ದಾರೆ. 100 ಮೀಟ್ರಿಗೆ 1 ಕಿಲೋಮೀಟ್ರಿಗೆ ₹10. ಸೊ ಅಕ್ಸೆಪ್ಟ್ ಮಾಡೋಣ ಬನ್ನಿ. ಮಿಲ್ಲೆಟ್ ಎಕ್ಸ್ಪ್ರೆಸ್ ಅಂತೆ. 2.1 2.4 2.1. ಸೊ ಲೊಕೇಶನ್ ಬಂದು ಡಾಕ್ಟರ್ ರಾಜ್ಕುಮಾರ್ ರೋಡು, ಇಸ್ಕಾನ್. ಓಕೆ ಗೈಸ್ ನೀವು ನೋಡ್ತಾ ಇರ್ಬೋದು, ಈಗ 2 ನಿಮಿಷಕ್ಕೆ ಮತ್ತೆ ಒಂದು ಆರ್ಡ್ರ್ ಬರ್ತೈತೆ. 600 ಮೀಟ್ರ್ ಪಿಕಪ್ಪು, 2 ಕಿಲೋಮೀಟರ್ ಡ್ರಾಪು, ಟೋಟಲು ₹40 ಕೊಡ್ತವ್ರೆ. ಎಲ್ಲಿಗೆ? ದಯಾನಂದ ನಗರು, ಭಾಷ್ಯಮು, ಶ್ರೀರಾಮ್ಪುರ. ಓಕೆ, ಸುಬ್ರಹ್ಮಣ್ಯ ನಗರು, ಯಾವುದೋ ಒಂದು ನಗರ ಪಿಕ್ ಮಾಡಾಯಿತು. ತಲೈವಾ ಬಿರಿಯಾನಿ ಅಂತೆ ನೋಡ್ರಪ್ಪ. 550 800 550. ಸೊ ಬನ್ನಿ ಹೋಣ. 3 ನಿಮಿಷ ತೋರಿಸ್ತೈತೆ, ನಾವೊಂದು 6 ನಿಮಿಷ ತೊಗೊಂಡಿಲ್ಲ ಅನ್ಕೋಣ. ಪೆಟ್ರೋಲ್ ನೋಡಬೇಕು ಒಂದು ಸ್ವಲ್ಪ. ಓ ಇದಾ? ಓಕೆ, ಇಲ್ಲಿ ಕಾಯಿಸ್ತಾರೆ ಅಜ್ಜಿ. ಬೇಜಾರಾಗಿ ಹೋಗ್ಬಿಡ್ಬೇಕು, ಅಷ್ಟೊತ್ತು ಕಾಯಿಸ್ತಾರೆ. ನೋಡೋಣ ಇವಾಗ. ಫುಡ್ಡು ನಾಟ್ ಎಟ್ಟು ರೆಡಿ. ಅಷ್ಟೊತ್ತು ಚಾರ್ಜ್ ಹಾಕೋಣ. ಹೇಳಿಲ್ವಾ ಲೇಟ್ ಆಗುತ್ತೆ ಅಂತ? ಸೊ ಇರಿ, ಪಿಕ್ ಮಾಡಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಅವ್ರು ಇನ್ನೂ ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ. ಇವಾಗ 1:15 ನೋಡ್ಕೊಳ್ಳಿ, 1:12 ಕರೆಕ್ಟಾಗೆ. ಎಷ್ಟು ಗಂಟೆಗೆ ಬರ್ತೀನಿ ಹೇಳ್ತೀನಿ. ಎಲ್ರಪ್ಪ ಗೈಸ್, ಇವಾಗ ಟೈಮ್ ನೋಡ್ರಿ 1:27. ಇವಾಗ ಕೊಟ್ಟವ್ರೆ ಆರ್ಡ್ರನ್ನ. ನಾನು ಎಷ್ಟು ಗಂಟೆಗೆ ಹೇಳಿದ್ದು 12, ಅಂದರೆ 15 ನಿಮಿಷ ವೆಯ್ಟ್ ಮಾಡಿಸೋರೆ. 15 ನಿಮಿಷದಲ್ಲಿ ಒಂದು ಆರ್ಡ್ರ್ ಕೊಟ್ಟಿದ್ರೆ ಒಂದು ಆರ್ಡ್ರ್ ಆಗೋಗಿರೋದಲ್ಲ ಗುರು. ಪಿಕ್ಕಡು ಶ್ರೀರಾಮ್ಪುರಕ್ಕೆ ಈಗ ಜೈ 2 ಕಿಲೋಮೀಟರ್ಸ್ ಅವೇ. ನನ್ನ ಮಗಂದಿದ್ದು ಬಿಸಿಲು. ಹೋಗಪ್ಪ, ಏನು ಬಿಸಿಲು ಹಾಕೊಂಡು ಕೊಡ್ತೈತೆ. ಮಳೆ ಬಂದಾಗ ಮಳೆಗೆಲ್ಲ ಜೈ ಅಂದ್ಬಿಟ್ಟು ಬಿಸಿಲು ಉರ್ಕೊಂಡು ದಗ ಅಂತ ಉರಿತಾವನೆ ಬಿಸಿಲು ರಾಯ ನೋಡು. ಇನ್ನೇನು ಕ್ಯಾಮ್ರಾನು ಸ್ವಿಚ್ ಆಫ್ ಆಯ್ತದೆ, ತಲೆ ಕೆಡ್ಸ್ಕೊಳಂಗಿಲ್ಲ. ಪವರ್ ಬ್ಯಾಂಕ್ ಐತೆ, ಬ್ಯಾಟ್ರಿಗಳವೆ ಇನ್ನೂ 2. ವೈ ಶುಡ್ ಐ ವರಿ ಯು ನೋ. ಥ್ಯಾಂಕ್ ಯು. ಸೊ ಸಿಗ್ತಲ್ಲ ₹28 ಅಂತೆ. 0.6 ಪಿಕ್ ಲೊಕೇಶನ್ನು, ಡ್ರಾಪ್ ಲೊಕೇಶನ್ ಬಂದು 1 ಕಿಲೋಮೀಟರು, ಅದಕ್ಕೆ 29. ಸೊ ಪ್ರಿಯದರ್ಶಿನಿ ಗ್ರ್ಯಾಂಡು. ಸೊ ಬನ್ನಿ ಹೋಗೋಣ. ನಾಗರಬಾವಿ ಹೋಗ್ರ. ಇದು 4th ಆರ್ಡರ್ ಗೈಸು, ಓನ್ಲಿ ಆ್ಯಪಲ್ಲಿ. ಸುಮ್ಮನೆ ಒಂದು ಹುಡುಗರೇ ಒಂದು ನೀ 3948. ಹಾಂ 3948.
ಓ ದೇವ್ರೇ. ಪಿಕ್ಕುಡು ನ್ಯಾವಿಗೇಟ್ ಟು ಲೊಕೇಶನ್ನು. ಎಸ್ 1 ಕಿಲೋಮೀಟರ್ ಗೈಸ್, ಸ್ಟ್ರೈಟ್ ಅನ್ಕೊಳ್ರಿ 1 ಕಿಲೋಮೀಟ್ರ್. ಪಾರ್ಸಲ್ ಇತ್ತಾ? ಥ್ಯಾಂಕ್ ಯು ಸರ್. ಡೆಲಿವರಿಡು. ಎಸ್, ವಿ ಡೆಲಿವರ್ಡ್. ನೋಡ್ರಿ 4 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀವಿ ನಾವೀಗ. ಅಯ್ಯ ಐಸ. ಸೊ ಇವಾಗ ಮಾಡಿದ್ರೆ 5th ಆರ್ಡ್ರು. ಸೊ 5th ಆರ್ಡ್ರಿಗೆ ವೆಯ್ಟ್ ಮಾಡೋಣ ಗೈಸ್. ಲೆಟ್ಸ್ ಬಿ ವೇಟೆಡ್. ನೋಡೋಣ ಯಾವ ಥರ ಸಿಗುತ್ತೆ, ಎಲ್ಲಿಗೆ ಸಿಗುತ್ತೆ, ಎಷ್ಟು ಕಿಲೋಮೀಟ್ರಿಗೆ ಸಿಗುತ್ತೆ, ಎಷ್ಟು ರೂಪಾಯಿ ಕೊಡ್ತಾರೆ. ಸಾಕ್ಷಿ ಇದೆ. ಹಾಂ ಇದು ಮಾಡಕ್ಕೆ ನಾವೇ ರೆಡಿ ಅಂದಮೇಲೆ ಕೊಡೋಕೆ ನಿಮ್ಗೇನು ರೀ ಕಷ್ಟ? ಕೊಡ್ರಿ, ಬೇಗ ಕೊಡ್ರಿ, ಮಾಡಬೇಕು. ಸುಮ್ಮನೆ ಕುತ್ಕೊಂಡಿದ್ರೆ ಬೇಜಾರಾಗಲ್ವಾ ನಮಗೆ? 3 ಕಿಲೋಮೀಟ್ರ್ ಕೊಟ್ಟರೆ ಎಲ್ಲಿಂದ ಗುರು ಕಂಪ್ಲೀಟ್ ಮಾಡೋದು ನಾವು? ಗೈಸ್ ಇದು ಡೆಲಿವರ್ ಮಾಡಾಯಿತು. ಟೋಟಲ್ಲು ಅರ್ನಿಂಗ್ಸ್ ಅಲ್ಲ, ಆರ್ಡರ್ ಬಂದು 7 ಆಗಿದೆ. 7ಕ್ಕೆ 304 ಅಷ್ಟೇನಾ? ಸೆವೆನು 14 21 900 1000. ಆಗುತ್ತೆ. ಇರ್ರಿ, ಫಸ್ಟು ಅರ್ನಿಂಗ್ಸು 7 ಆಗಿದೆ ಅಂದರೆ ಇನ್ಸೆಂಟಿವು ಇದು ಎಷ್ಟಾಗಿದೆ ಅಂತ ತೋರಿಸ್ತಾ ಇಲ್ವಲ್ಲ. 2 ಆಗಿದೆ 3 ಆಗಿದೆಯಾ ಅದು ಗೊತ್ತಾಗ್ತಾ ಇಲ್ಲ ಇದರಲ್ಲಿ. ಸೊ ಬನ್ನಿ ಬೇರೆ ಒಂದು ಆರ್ಡ್ರಿಗೆ ವೆಯ್ಟ್ ಮಾಡೋಣ. ಮಿಲ್ಲೆಟ್ಟು ಇವ್ರದ್ದೆಲ್ಲ ಒಂದು ಶಾಪು, ಲೈಕ್ ಹೆಸ್ರುಗಳು ಕೊಡಲ್ಲ, ಏನಿಲ್ಲ ಗೈಸ್. ಏನು ಮಾಡೋಣ? ಅವತ್ತೊಂದ್ಸಲಿ ಬಂದಿದೆ ಇಲ್ಲಿ. ಸೆಕೆಂಡ್ ಫ್ಲೋರು ಕುಲ್ಜಾ ಸಿಮ್ ನಿಮ್ಮವನಾಗೋ. ಇದು ನೋಡಿದ್ರೆ ಆಗೋ ಥರನ ಐತ್ಯಾ? ಹೋಯ್ತಲ್ಲಪ್ಪ. ಸೆಕೆಂಡು. ಸಾರಿ ಕಣಪ್ಪ, ಹೇಳಿದ್ಕೆ ಏನಾದರೂ ಮುನ್ಸ್ಕೊಂಡು ಏನಾದರೂ ಮಾಡಿಬಿಟ್ಟಿಯೇ ಲಿಫ್ಟಲ್ಲಿ. ಯೋ ಗೈಸ್ ನೋಡಿ, ಆರಾಮ ಈ ಥರ ಹೆಲ್ಮೆಟ್ ನಾನು ಯೂಸ್ ಮಾಡೋದು. ಇದಕ್ಕೆ ಬೇಗ ತಲೆನೋವು ಬರೋದು ನನಗೆ. $1958 ನೋಡ್ರಿ ಹೆಂಗೆ ಕಂಡು ಹಿಡ್ದಿದ್ದು. ಮನು ಅಂತೆ, ನನ್ನ ಹೆಸರು ಅವನೇ. ಗ್ರೌಂಡು 2.5 ಕಿಲೋಮೀಟರ್ಸ್ ಇದೆ ನೋಡ್ರಪ್ಪ ಇಲ್ಲಿಂದ. ಗೈಸ್ ನಾನು ಕಸ್ಟಮರ್ ಕೇರ್ಗೆ ಇನ್ನೊಂದು ಸಲ ಫೋನ್ ಮಾಡಿದೆ, ರೆಸ್ಪಾನ್ಸ್ ಮಾಡಿಲ್ಲ. ನಾನು ನಿಮಗೋಸ್ಕರ ಟ್ರೈ ಮಾಡ್ತಾಯಿರ್ತೀನಿ, ನೀವು ನಿಮಗೋಸ್ಕರ ಟ್ರೈ ಮಾಡ್ತಾಯಿರಿ.
ಅಂದರೆ ಒಬ್ರಿಗೆ ಇಷ್ಟು ಬೇಗ ಮಾಡಿ ಒಬ್ರಿಗೆ ಲೇಟ್ ಮಾಡೋದು ತಪ್ಪು. ಯಾಕಂದರೆ ಇವಾಗ ನೋಡ್ರಿ, ಇವ್ರು ಮಾಡ್ತವ್ರೆ ನಾವು ಮಾಡ್ತಾಯಿಲ್ಲ ಅಂತ ಒಂದು ಗಿಲ್ಟ್ ಬಂದೇ ಬರುತ್ತೆ ಯಾರಿಗೆ ಆಗಿರೋ. ನ್ಯಾವಿಗೇಟ್ ಟು ಕಸ್ಟಮರ್ 2.5 ಕಾಲ್ ಸಪೋರ್ಟ್. Like many people are concerned about check-in. ಗೈಸ್ ಸ್ವಿಚ್ ಆಫ್ ಆಗೋಯ್ತು, ಅದಕ್ಕೆ ನಿಮಗೆ ಫುಲ್ಲು ಅದು ಕೇಳಿಸ್ಕೊಳಕ್ಕಾಗಿಲ್ಲ. ಅದು ಏನಂತ ಅಂದರೆ ಅವರು ಸೀನಿಯರ್ಸ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳೋರೆ. ನಿಮ್ಗೇನಾದರೂ ಓನ್ಲಿ ಆ್ಯಪ್ಗೆ ರಿಜಿಸ್ಟರ್ ಆಗದೆ ಒದ್ದಾಡ್ತಿದ್ರೆ ನಿಮ್ಮ ನಂಬರ್ನ ನನಗೆ ಕಳ್ಸ್ಕೊಂಡು ಕೊಡಿ. ನೆಕ್ಸ್ಟು ನಾನು ಅವ್ರಿಗೆ ಹೇಳ್ತೀನಿ ನಿಮ್ಮ ನಂಬರ್ನ. ಆವಾಗ ಆನ್ಬೋರ್ಡ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಆಗಿಲ್ಲ ಅಂತ ಅಂದರೆ ಆನ್ಬೋರ್ಡ್ ಮಾಡ್ಕೊಂಡು ಕೊಡ್ತಾರೆ. ಸೊ ನೋಡೋಣ, ಟ್ರೈ ಮಾಡ್ತೀನಿ ನಾನು. ಈಗ ಪ್ರಾಬ್ಲಮ್ ಏನು ಅಂತಂದರೆ ಗಾಡಿ ಮುಂದೆ ಹಾಕಬೇಕು, ಹಾಕೊಳ್ಳೋಣ, ಖುಷಿಯಾಗಿರೋಣ. ಸೊ ಈಗ ನಾವೇನು ಮಾಡ್ತೀವಿ ಅಂದರೆ, ಆಮೇಲೆ ಇನ್ನೊಂದು ನಿಮಗೆ ಲಾಗಿನ್ನು ನೀಟಾಗಿ ಆಗೋಕ್ಕಾಗಿಲ್ಲ ಅಂದರೆ ನಾನು ತೋರಿಸಿದ್ನಲ್ಲ ಆವಾಗಲೇ, ಲೈಕ್ ಸೆಟ್ಟಿಂಗ್ಸಿಗೆ ಬನ್ನಿ, ನೀವು ಓನ್ಲಿ ಆ್ಯಪ್ ಅಂತ ಸರ್ಚ್ ಮಾಡಿ, ಇದಾದಮೇಲೆ 4 ಸ್ಟೆಪ್ ಕೊಡಿ, ಅದಾದಮೇಲೆ ಇಲ್ಲಿ ಸ್ಟೋರೇಜಲ್ಲಿ ಕ್ಲಿಯರ್ ಕ್ಯಾಚ್ ಕೊಟ್ಬಿಡಿ, ಆಮೇಲೆ ಆ್ಯಪ್ನ ಓಪನ್ ಮಾಡಿ. ಆರ್ಡ್ರ್ ಬಿತ್ತು ಮತ್ತೆ ನೋಡಿರಿ, ಅದೇ 600 ಮೀಟರು 2.4 ಶಿವನಗರ ಬಸವೇಶ್ವರ ನಗರ. ಅಮ್ಮ ಏನಿಲ್ಲಪ್ಪೋ ರೋಜೋ, ದೇವ್ರು ನಿಂಗೆ ಒಳ್ಳೇದು ಮಾಡ್ತಾನೆ, ಸುಮ್ಮನೆ ಇರು. ನನಗೆ ಯಪ್ಪ ಗಾಬರಿನೇ ಆಗೋಯ್ತು ಗುರು. ಸಡನ್ನಾಗಿ ಆ ಥರ ಬಂದರೆ ಇನ್ನು ನೋಡ. ಓಹೋ ಶ್ರೀರಾಮ್ಪುರ. ಹೆಲ್ತ್ ಸೆಂಟರಾ? ನಮಸ್ತೆ ಅಮ್ಮ, ಎಲ್ಲಪ್ಪ ಇದೆ ನಮಸ್ತೆ ಅಲ್ಲಿ. ನಮಸ್ತೆ ಕರ್ನಾಡಿಗೆ ರೀಚ್ಡ್, ಫುಡ್ ನಾಟ್ ಯೆಟ್ ರೆಡಿ. $1924 ನಾಟ್ ರೆಡಿ. ಗೈಸ್ ಇವಾಗ ಟೈಮ್ ಬಂದು ಕರೆಕ್ಟಾಗಿ 5:57. ನಮಗೆ ಡಿನ್ನರ್ ಇನ್ಸೆಂಟಿವ್ಸ್ ಏನು ಕೊಟ್ಟಿದ್ದಾರೆ ಅಂದರೆ 7 ಗಂಟೆಯಿಂದ ನೈಟ್ 12 ಗಂಟೆ ತನಕನಾರು ಮಾಡಿರಿ. ಅದರಲ್ಲಿ ನೀವು 7 ಆರ್ಡ್ರು ಏನಾದ್ರು ಮಾಡ್ತು ಅಂತ ಅಂದರೆ ನಿಮಗೆ ತೋರಿಸ್ತೀನಿ ರೀ. 7 PM ಇಂದ 12 ಗಂಟೆ $220 ಬರುತ್ತೆ. 7 ಆರ್ಡ್ರ್ ಮಾಡಿದ್ರೆ, 10 ಆರ್ಡ್ರ್ ಮಾಡಿದ್ರೆ $320. ಅದೇ ನಾವೇನಾದರೂ 18 ಇನ್ನು 10 ಆರ್ಡ್ರ್ ಮಾಡಿದ್ರೆ $400. ಈ ಥರ ಇದೆ ಟ್ವಿಸ್ಟು. ನಾವು ಈಗ ಕರೆಕ್ಟಾಗಿ 6 ಗಂಟೆ ಅಂದ್ಕೊಳ್ರಿ, 6 ಗಂಟೆಗೆ ಲಾಗಿನ್ ಆಗಿದ್ದೀವಿ ಅಂದ್ಕೊಳ್ರಿ. 6 ಗಂಟೆಯಿಂದ ಒಂದು 9 ಅಥವಾ 10 ಅಷ್ಟರಲ್ಲಿ ನಾವು ಒಂದು 10 ಆರ್ಡ್ರ್ ಆದರೂ ಕಂಪ್ಲೀಟ್ ಮಾಡಬೇಕು. ಅದು ನಮಗೆ ಡಿನ್ನರ್ ಇನ್ಸೆಂಟಿವ್ಗೂ ಆಗುತ್ತೆ, ಆಮೇಲೆ ಫುಲ್ ಡೇ ಇನ್ಸೆಂಟಿವ್ಗೂ ಆಗುತ್ತೆ. ಪ್ರೈಸ್ ನೀವು ನೋಡ್ತಾ ಇರ್ಬೋದು. ಪಿಕಪ್ ಲೊಕೇಶನ್ನು ಫ್ರೋಝನ್ ಬಾಟಲ್ಲು ಆ್ಯಂಡ್ ಡ್ರಾಪ್ ಲೊಕೇಶನ್ನು 1.4. ಪಿಕಪ್ ಲೊಕೇಶನ್ನು 500 ಮೀಟರ್. ಅಕ್ಸೆಪ್ಟ್ ಕೊಡ್ರಪ್ಪ ಫಸ್ಟು. ಸೊ ಹೆಂಗೋ 6:15 ಈಗ. ನೀನು ನಡಿ ಮಗ, ಈಗ ಅಷ್ಟೇ ನಿನ್ನ ಕೆಲಸ ಮುಗೀತು ನಡಿ ನೀನು ಅಷ್ಟೇ. ಹೇಳ್ತಾ ಇದ್ದೀನಿ ಅಷ್ಟೇ ನೀನು ಅಂತ ಮತ್ತೆ ಹಿಂಸೆ ಮಾಡ್ತೀಯ.
ಇದು ಡಿ ಜೆ 35,000 ಆಯಿತು. ಅಂದರೆ ನಮಗೆ ಆಫರಲ್ಲಿ ತೊಗೊಂಡ್ವಿ, ಒಂದು 27,500 ಆಯಿತು. ಹಾಂ, 3 ಬ್ಯಾಟ್ರಿ ಕೊಡ್ತಾರೆ. ಆಕ್ಸರ್ ಅದು 5,000. ಹಾಂ, ಆಕ್ಸರಾ? ಇಂಟ್ರೆಸ್ಟ್ ಇದೆಯಾ ಸೋಷಿಯಲ್ ಮೀಡಿಯಾ? ಅಷ್ಟೊಂದು. ಹಾಂ, ಅದೇ ಅವ್ರವ್ರ ಇಂಟ್ರೆಸ್ಟು, ಪ್ಯಾಷನ್ನು ಅಷ್ಟೇ. ನಿಮಗೆ ಕುಕ್ಕಿಂಗ್ ಇಂಟ್ರೆಸ್ಟಾ? ಜಿಮ್ ಎಲ್ಲ ಹೋಗ್ತೀರಾ? ಜಿಮ್ಮು ಮತ್ತು ಹೆಂಗಿದ್ದೀರಾ? ವರ್ಕೌಟ್ ಎಲ್ಲ ಮಾಡ್ತೀರಾ? ಹೆಂಗೆ? ಏನು ಮಾಡಲ್ವಾ? ಮತ್ತೆ ಹಿಂಗಿದ್ದೀರಾ? ಓಕೆ, ಹೋದ್ರೆ ಒಳ್ಳೆ ಫಿಸಿಕ್ ಆಗುತ್ತೆ ನಿಮ್ಮದು. ಹಾಂ, ಅದೇ ನಿಮ್ಮದು ಒಂದು 50% ಇದೆ ಆಲ್ರೆಡಿ. ಇನ್ನು ಅದ್ರ ಮೇಲೆ ಪ್ರೋಗ್ರೆಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಷ್ಟೆ. ಕಸ್ಟಮರ್ ಮ್ಯಾಮ್, ಪಾರ್ಸಲ್ ಇತ್ತು ಮ್ಯಾಮ್. ಹಲೋ, ಪಾರ್ಸಲ್ ಇತ್ತು ಮ್ಯಾಮ್. ಇಲ್ಲಿ ಲೊಕೇಶನ್ ಹತ್ರ ಇದ್ದೆ. ನಿಸರ್ಗ ಅಲ್ಲ? ಇವರೆಲ್ಲ ಅಜ್ಜಿ ಬರೋ ಕಂದ, ಇನ್ನೊಂದು ಆರ್ಡ್ರ್ ಬರೋ, ಹಂಗೆ ಟಕ್ನೇ ಬರೋ. ಅರ್ನಿಂಗ್ಸು 9 ಆರ್ಡ್ರ್ ಆಗಿದೆ. ಇನ್ನೂ ಎಷ್ಟು ಮಾಡಬೇಕು? ಇನ್ನು 18 ಆರ್ಡ್ರ್. ಎಷ್ಟು? 18. ಇನ್ನೂ 9 ಆರ್ಡ್ರ್ ಮಾಡಬೇಕು ಗೈಸ್. ಇನ್ನೂ 9 ಆರ್ಡ್ರ್ ಮುಗಿದ್ರೆ, ಇನ್ನೂ 9 ಆರ್ಡ್ರ್ ಮಾಡಿದ್ರೆ ಮುಗೀತು. ಇವನ್ಯಾರು ಗುರು ಹಿಂಗವನಿ? ಸೊ ನೆಕ್ಸ್ಟ್ ಆರ್ಡ್ರ್ ಯಾವಾಗ ಕೊಡ್ತಾನೋ ಏನೋ. ವಾಪ ಬೇಗ ಕೊಡೋ, ಟಕ್ಕನ್ನು ಕ್ಯಾಮ್ರಾ ಆಫ್ ಮಾಡೋಕ್ಕೆ ಮುಂಚೆ ಕೊಡು. 1 2 3 4 5 6 7 8 9 10. ಹೋಗು ಗೈಸ್, ಏನು ಮಾಡೋಕ್ಕಾಗಲ್ಲ. ಸೊ ಬಂದಮೇಲೆ ಹೇಳ್ಬೇಕು ನಿಮಗೆ. ವೆಯ್ಟ್ ಗೈಸ್. ಇವಾಗ ಟೈಮು 7:06. 101 ರೀಚ್ಡು. ಇದು ಯಾವ್ದು ಗುರು? ವರ್ಕ್ ಆಯ್ತಾಯಿಲ್ಲ. ಮ್ಯಾಮ್, ಪಾರ್ಸಲ್ ಇತ್ತು ಮ್ಯಾಮ್. ಥ್ಯಾಂಕ್ ಯು. ಡೆಲಿವರಿಡು ಕಂಟಿನ್ಯೂ. ನೋಡಿರಿ ಎಲ್ಲಿ ಗಂಟ ತಗೊಂಬಂದೈತೆ. ನಮಗೆ ಔಟ್ ಆಫ್ ದಿ ಝೋನ್ ಕಳಿಸ್ಬೇಕು ಅಂತ ಇದ್ದರೆ, ಔಟ್ ಆಫ್ ದಿ ಝೋನ್ ಕಳಿಸಿದ್ರೆ ಔಟ್ ಆಫ್ ದಿ ಝೋನೇ ಲಾಗಿನ್ ಕೊಡಬೇಕು ನಮಗೆ. ಇವ್ರ ಮಕ ಮುಚ್ಚ. ಈಗ ಎಷ್ಟು ಕಂಪ್ಲೀಟ್ ಆಗಿದೆ ಗೊತ್ತಾ? 10
10 ಆರ್ಡರ್ಸ್ ಕಂಪ್ಲೀಟ್ ಆಗಿದೆ ಗೈಸ್. 10 ಆರ್ಡ್ರ್, ಇನ್ನು 8 ಮಾಡಬೇಕು. ಇನ್ನು 3 ಅವರಲ್ಲಿ 8 ಅರ್ನಿಂಗ್ಸ್. ಇನ್ಸೆಂಟಿವ್ಸ್ ಡಿನ್ನರ್ದು ಒಂದು ಇನ್ಕ್ಲೂಡೇ ಆಗಿಲ್ವಲ್ಲೋ. ಇದೇನು ಮೂವ್ ಆಗ್ತಾಯಿದೆ ಇಲ್ವಾ? ಇಲ್ಲ, ಆಗ್ತಾಯಿದೆ. ಬಟ್ಟು ಇವಾಗಿಂದ 7 ಗಂಟೆಯಿಂದ ಸ್ಟಾರ್ಟು ಡಿನ್ನರ್ಗೆ. ಇನ್ನು 8 ಆರ್ಡ್ರ್ ಮಾಡಬೇಕು. 8 ಆರ್ಡ್ರ್ ಹೆಂಗೆ ಮಾಡೋದು ಅಲ್ಲಿ 10 ಗಂಟೆ ಅಷ್ಟರಲ್ಲಿ? ನನ್ನ ಪರವಾಗಿ 10 ಗಂಟೆ ಆಗಲಿ ಬಿಡ್ರಿ, 10 ಗಂಟೆ ಆದರೂ ಪರವಾಗಿಲ್ಲ. ಅರೆ ಆರ್ಡ್ರ್ ಬಿದ್ರಲ್ವಾ ಮಾಡೋದು? ಯಾವುದು ಇದು ಸಿಮೆಗಿಲ್ದ್ರ ಆ್ಯಪು? ಆರ್ಡ್ರೇ ಬೀಳ್ತಾಯಿಲ್ಲ ನೋಡ್ರಿ ಅಲ್ಲಿ. ಎಷ್ಟೊತ್ತು ಆವಾಗಿಂದ 2 ಆರ್ಡ್ರ್ ಮಾಡಿದ್ದೀನಿ 6 ಗಂಟೆಯಿಂದ. 7:45 ಟೈಮು. ಸರಿ, ದೂರ ಹಾಕಿದ್ರು, ಅಟ್ಲೀಸ್ಟು ದೂರ ಆದರೂ ಹಾಕಿದ್ರಲ್ಲ. ಹಾಕಿದ್ರು ಬೇರೆ ಒಂದು ಆರ್ಡ್ರ್ ಕೊಡಬೇಕಲ್ಲ. ಯಾವುದನ್ನೋ ಒಂದು ಅವನ ಅಜ್ಜಿ ಆರ್ಡ್ರೇ ಕೊಡ್ತಾಯಿಲ್ಲ ಅಲ್ಲಿ. ಎಲ್ಲಿಂದ ದಬಾಕೋದು? ಹೋಗಪ್ಪ. ನೋಡಿರಿ 469 ಆಗೈತೆ ಅಷ್ಟೇ. ಅವನ ಅಜ್ಜಿ ಪೋರ್ಟ್ರಲ್ಲಿ ಆಗಲೇ 349 ಆಯ್ತಲ್ಲ ಗುರು. 8 ಗಂಟೆಗೆ ಒಂದು ತೊಗೊಂಡೆ, ಆಮೇಲೆ 8:13ಕ್ಕೆ ಒಂದು ತೊಗೊಂಡೆ, 10:45ಗೆ ಒಂದು ತೊಗೊಂಡೆ, 11:15ಗೆ ಒಂದು ತೊಗೊಂಡೆ, 12:15ಗೆ ಒಂದು ತೊಗೊಂಡೆ. 349 ಅಲ್ಲೇ ಆಯ್ತಲ್ಲ. ಇದು ಬೆಳಗ್ಗೆಯಿಂದ ಮಾಡ್ತಾನೇ ಇದ್ದೀನಿ. ನನಗೆ ಪೋರ್ಟರ್ ಬೆಸ್ಟ್ ಗುರು. ನನಗೆ ಪೋರ್ಟರು ಮತ್ತು ರ್ಯಾಪಿಡೋನೇ ಬೆಸ್ಟ್ ಅನಿಸ್ತು. ಸೊ ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಆನ್ ಮಾಡ್ಕೊಂಡಿದ್ದೀನಿ, ಶಿಸ್ತಾಗಿ ಮಾಡ್ಕೊಳ್ತೀನಿ ಯಾವುದೋ ಒಂದು. ಏನು ಅಜ್ಜಿ ಇದು ಯಾವುದಿದು ಸೀಮೆಗಿಲ್ದರ ಆ್ಯಪು? ಬೇರೆಯವ್ರು ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಗುರು ನನಗಂತೂ. ಇದರಲ್ಲಿ ಯಾವಾಗ ಬೇಕಾ ಆನ್ಲೈನ್ಗೆ ಹೋಗೋ, ಇನ್ಸೆಂಟಿವ್ ಇರಲ್ಲ, ಏನಿರಲ್ಲ. ಜೋಗು ಪಾಳ್ಯ ಬೇಡ, ಹೋಗಪ್ಪ. ಗೈಸ್ ನೋಡ್ರಿ, ಫುಲ್ಲು ಏನೋ ಜಾತ್ರೆ ಮಾಡ್ತಾವ್ರಿ ಈ ಏರಿಯಾದಲ್ಲಿ. ಹೋಗಪ್ಪ. ಹಾರನ್ ಹೊಡೆದು ಸಾಕಾಗ್ಬಿಡೋದು. ಸ್ಪೀಕರಲ್ಲಿ ಹಾಕ್ಬಿಟ್ಟವ್ರೆ ಟಮಟೆನ. ಲೈಟಿಂಗ್ ಎಲ್ಲ ನೋಡ್ರಿ ಹೆಂಗೆ ಒಳ್ಳೆ ಸಖತ್ತಾಗಿದೆ ಅಲ್ಲ. ಅಣ 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 ಅಣ. ಗೈಸ್ ಏನಕ್ಕೆ ಹೇಳ್ರಿ ತಳ್ಕೊಂಡು ಹೋಗ್ತಿರೋದು? ಯಾಕೆ ಬೇಕು ಸುಮ್ಮನೆ ರಾಂಗ್ ವೇಲ್ ಬಂದೆ ಅಂದ್ಬಿಟ್ಟು ಫೈನ್ಗಿನ್ ಹಾಕ್ಬಿಟ್ಟಾರ ಆಮೇಲೆ. ಅಮ್ಮ ನಿನ್ನ ಅಜ್ಜಿ ಪಿಂಡ. ಇದು ಯಾವ್ದು ಗುರು ಹೊಡಿತು ರಪ್ಪ ನನಗೆ. ತಳ್ಕೊಂಡೇ ಹೋಗ್ಬಿಡ್ತೀನಿ. ಅಷ್ಟೇ. ಇಲ್ಲಿ ಬಂದು ತಿಕ್ಕ ಹಬ್ಬಕ್ಕೆ ಇಲ್ಲಿ ಬಂದು ಹತ್ಕೊಂಡು ಹೋಯ್ತಾ ಇರ್ತೀನಿ ಈಗ. ಹೆಂಗೆ ಇನ್ಮೇಲೆ ಹಿಂಗೆ ಮಾಡಬೇಕು. ಸಿಗ್ನಲ್ ಇದ್ದರೆ ಇಳ್ಬಿಟ್ಟು ತಳ್ಕೊಂಡು ಹೋಗ್ಬಿಡ್ತೀನಿ. ನಿಜ ಗುರು, ನನಗಂತೂ ಈ ಪೋರ್ಟರು ರ್ಯಾಪಿಡೋ ಬೆಸ್ಟ್ ಅಂದರೆ ಬೆಸ್ಟ್ ಗುರು. ಹೆವಿ ಬೆಸ್ಟು ನನಗೆ. ಈ ಓನ್ಲಿ ಯಾವ್ದು ಇನ್ಸೆಂಟಿವ್ ಕೊಡ್ತಾನೆ ಅನ್ಕೊಂಡು ಕೂತ್ಕೊಂಡೆ. ಅವನು ಯಾರೋ ಬಂದಿದ್ದ ಹೇಳ್ದನ 18 ಆರ್ಡ್ರ್ ಮಾಡೋನು ಅಷ್ಟೇ ಅವನು. ನಾವು 10 ಆರ್ಡ್ರು. ನಾವು ಪೋರ್ಟರಲ್ಲಿ ಬ್ಯುಸಿ ಇದ್ವಿ. ಅವ್ನು ಬೆಳಗ್ಗೆಯಿಂದ ಮಾಡಿರ್ಬೇಕು, ಅದಕ್ಕೆ ಅಷ್ಟಾಗೈತೆ. ಅವನು ಇವತ್ತೇ ಅಂತೆ ಮಾಡಿದ್ದು.